ತಗದ್ ಕುಸಾಯ್ತು. ಮಂಡ್ಯಕ್ ಬಂದ್ಮೇಲೆ ಮಳೆ ಬರ್ತದ ನೋಡ್ರಿ ಸಿಂಕ್ ಹೆಂಗಾಯ್ತದೆ ಅಂತ. ಮಂಡ್ಯಕ್ ಬರೋದಕ್ಕೂ ಮಳೆ ಹೋಯ್ತು. ಇದು ಅಪ್ಸಗುಣ ಅಲ್ಲ, ದೇವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮೇಲಿಂದ ಅಕ್ಷತೆ ಕಾಳಾಗ್ತಾ ಬಿಗ್ ಇರೋದು. ಬಾಸ್ ಎಲ್ರಿಗೂ 12 ಒಳ್ಳೇದಾಯ್ತು. ವಿಜೇತ ಗಿಲ್ಲಿ ನಟನ ಬಗ್ಗೆ ಅಸಮಾಧಾನ ಹೊಂದಿದ್ದ ಅಶ್ವಿನಿ ಗೌಡ ಇದೀಗ ತಮ್ಮ ನಿಲುವನ್ನು ಬದಲಿಸಿದಂತೆ ಕಾಣುತ್ತಿದೆ. ಇತ್ತೀಚೆಗೆ ಹಯಗ್ರೀವ ಚಿತ್ರದ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಗಿಲ್ಲಿ ನಟನನ್ನು ಮಾವನ ಮಗ ಎಂದು ಸಂಬೋಧಿಸಿದ್ದಾರೆ. ಬಿಗ್ ಬಾಸ್ ಇತಿಹಾಸ ಅತ್ಯಧಿಕ ವೋಟ್ ಮೂಲಕ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ದಾಖಲೆ ಬರೆದಿರುವ ಬಿಗ್ ಬಾಸ್ 12 ಮುಗಿದು ಹಲವು ದಿನಗಳು ಕಳೆದರೂ ಇನ್ನೂ ಕೆಲವು ಸ್ಪರ್ಧಿಗಳ ಜಗಳ ನಿಂತಿಲ್ಲ. ಅದರಲ್ಲಿಯೂ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ನಟನ ಬಗ್ಗೆ ಇರುವ ವೈಮನಸ್ಸು ಸಾಕಷ್ಟು ಚರ್ಚೆಯಾಗುತ್ತಲೇ ಇರುತ್ತದೆ. ಇದಕ್ಕೆ ಕಾರಣ ಗಿಲ್ಲಿ ನಟ ವಿನ್ ಆದಾಗಿನಿಂದಲೂ ಭಾರೀ ಬೇಸರ ಹೊರಹಾಕುತ್ತಿರುವ, ನಾನೇ ವಿನ್ನಿಂಗ್ ಅಭ್ಯರ್ಥಿಯಾಗಿದೆ ಎನ್ನುತ್ತಿರುವ, ನನಗಿಂತ ಸ್ಟ್ರಾಂಗ್ ಅಭ್ಯರ್ಥಿ ಇದುವರೆಗೂ ಬಿಗ್ ಬಾಸ್ಗೆ ಬಂದೇ ಇಲ್ಲ ಎನ್ನುತ್ತಲೇ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದರು ಅಶ್ವಿನಿ ಗೌಡ. ಬಿಗ್ ಬಾಸ್ ಎನ್ನುವುದು ಕಾಮಿಡಿ ಶೋ ಅಲ್ಲ, ಅದು ವ್ಯಕ್ತಿತ್ವದ ಶೋ ಎನ್ನುವ ಮೂಲಕ ಗಿಲ್ಲಿ ನಟನ ಗೆಲುವಿಗೆ ಅಸಮಾಧಾನ ಹೊರಹಾಕಿದ್ದರು. ಬಡವನ ಸೋಗಿನಲ್ಲಿ ಎನ್ನುವ ಪದವನ್ನು ಪದೇ ಪದೇ ಬಳಸಿದ್ದರು. ಇದು ಗಿಲ್ಲಿ ನಟನ ಅಭಿಮಾನಿಗಳನ್ನು ಕೆರಳಿಸಿತ್ತು. ಕೊನೆಗೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಅಶ್ವಿನಿ ಗೌಡ ಅವರು, ಗಿಲ್ಲಿ ಬಡವ ಎಂದು ನಾನು ಎಲ್ಲೂ ಹೇಳಿಲ್ಲ. ಬಿಗ್ ಬಾಸ್ ಮುಗಿಯುತ್ತಿದ್ದಂತೆಯೇ ನನಗೆ ಮಾಧ್ಯಮಗಳಲ್ಲಿ ಸಂದರ್ಶನಕ್ಕೆ ಕರೆಯಲಾಯಿತು. ಆ ಸಂದರ್ಭದಲ್ಲಿ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಆಗುತ್ತಿದ್ದ ಚರ್ಚೆಗಳ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೇ ಹೊರತು ನಾನು ಗಿಲ್ಲಿಯ ಬಗ್ಗೆ ತಪ್ಪಾಗಿ ಏನೂ ಹೇಳಿಲ್ಲ. ನಾನು ಹೇಳಿದ ಮಾತುಗಳನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳಲಾಗಿದೆ ಎಂದಿದ್ರು. ಸದ್ಯ ಈ ವಿಷಯ ತಣ್ಣಗಾಗಿದೆ. ಅದೇನೇ ಇದ್ರೂ ಗಿಲ್ಲಿ ನಟ ಮಾತ್ರ ಅಶ್ವಿನಿ ಗೌಡ ಅವರ ಬಗ್ಗೆ ಹೊರಗಡೆಯಲ್ಲಿ ಎದುರು ಮಾತಾಡಿದ್ದೇ ಇಲ್ಲ, ತಮಾಷೆಯಾಗೆ ಮಾತಾಡ್ತಾರೆ. ಇದೀಗ ಮಂಡ್ಯದಲ್ಲಿ ಅವರಿಬ್ರು ಮತ್ತೊಮ್ಮೆ ಮುಖಾಮುಖಿಯಾಗುವ ಘಟನೆ ನಡೆಯಿತು. ಹಯಗ್ರೀವ ಚಿತ್ರದ ಟ್ರೇಲರ್ ಲಾಂಚ್ ಸಮಾರಂಭಕ್ಕೆ ಇವರಿಬ್ಬರನ್ನೂ ಕರೆಸಲಾಗಿತ್ತು. ಆ ಸಮಯದಲ್ಲಿ ಮಂಡ್ಯದಲ್ಲಿ ಮಳೆ ಕೂಡ ಬಂತು. ಇದು ಶುಭ ಸಂಕೇತ ಎಂದು ಗಿಲ್ಲಿ ನಟ ಹೇಳಿದರು. ಇದೇ ವೇಳೆ ತಮಾಷೆಯಾಗಿ ಅವರು ಅಶ್ವಿನಿ ಗೌಡ ಅವರನ್ನು ಉದ್ದೇಶಿಸಿ, ಈಗ ನಮ್ಮ ಅತ್ತೆ ಮಗಳು ಮಾತನಾಡ್ತಾರೆ ಎಂದಾಗ ಎಲ್ಲರೂ ಹೋ ಎಂದು ಜೋರಾಗಿ ಕೂಗಿದ್ರು. ಬಳಿಕ ಟ್ವಿಸ್ಟ್ ಎನ್ನುವಂತೆ ಅಶ್ವಿನಿ ಗೌಡ ಅವರು ಮಾತನಾಡಿದಾಗ, ಆರಂಭದಲ್ಲಿಯೇ ನನ್ನ ಮಾವನ ಮಗ ಇದಾಗಲೇ ಹೇಳ್ದಂತೆ ಎಂದು ಶುರು ಮಾಡಿದಾಗ, ಅಬ್ಬಾ, ಕೊನೆಗೂ ಅಶ್ವಿನಿ ಅವರಿಗೆ ಗಿಲ್ಲಿ ನಟನ ಮೇಲಿರುವ ಕೋಪ ಹೋಯ್ತಾ ಎಂದು ಹಲವರು ಪ್ರಶ್ನೆ ಮಾಡ್ತಿದ್ದಾರೆ. ಆಟದಲ್ಲಿ ಎಲ್ಲವೂ ಸಹಜ, ಆದರೆ ಹೊರಗೆ ಬಂದ್ಮೇಲೆ ಅದನ್ನೇ ಮುಂದುವರಿಸುವುದು ಚೆನ್ನಾಗಿರಲಿಲ್ಲ. ಇನ್ನಾದರೂ ಅಶ್ವಿನಿ ಅವರು ಗಿಲ್ಲಿ ನಟನ ಮೇಲೆ ಅಸಮಾಧಾನ ಹೊರಹಾಕದಿರಲಿ ಎಂದು ನೆಟ್ಟಿಗರು ಹೇಳ್ತಿದ್ದಾರೆ.